ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅಧಿಕಾರದ ಬಲವನ್ನು ಕಾಣ್ತೀರಾ. ಕಾರಣ ಅಲ್ಲಿ ಲಾಭದಲ್ಲಿ ರವಿ ಶನಿಯರಿದ್ದಾಗ ಲಾಭವನ್ನೇ ಕಾಣ್ತೀರಾ, ಸಂಶಯ ಇಲ್ಲ. ಕುಟುಂಬದಲ್ಲಿ ಮಾತಿನ ಬಲ ಚೆನ್ನಾಗಿರ್ತದೆ. ದ್ವಿತೀಯದ ಗುರುವಿನಿಂದಾಗಿ ಮಾತಿನ ಬಲವು ಚೆನ್ನಾಗಿರ್ತದೆ. ಬಂಧು ಮಿತ್ರರಲ್ಲಿ ಆತ್ಮೀಯತೆ ಚೆನ್ನಾಗಿದೆ. ಸ್ವಲ್ಪ ಹುಂಬತನ ಒರಟುತನ ಕೂಡ ಇದೆ. ತೃತೀಯದಲ್ಲಿ ಮಾಂದಿ ಇದ್ದಾಗ ಸ್ವಲ್ಪ ಹೋರಾಟದ ಸ್ವಭಾವ ಬಂದುಬಿಡುತ್ತೆ. ಯಾವುದನ್ನು ಎದುರಿಸ್ತೀನಿ ಆ ಧೃತಿಶಕ್ತಿ ಬಂದುಬಿಡುತ್ತೆ. ತನ್ಮೂಲಕ ಈ ಕೋಪದವ್ರಿಗೆ ಏನಾಗುತ್ತೆ, ಗಲಾಟೆ ಘರ್ಷಣೆಗಳು ಜಾಸ್ತಿ. ಕೆಲಸ ಆಗಿದೆಯೋ ಇಲ್ವೋ ಬೇರೆ ವಿಚಾರ, ಆದರೆ ತಲೆ ತಗ್ಗಿಸಬಾರ್ದು, ಅಹಂಕಾರ ಖಂಡನೆ ಆಗಬಾರ್ದು. ಆ ರೀತಿಯಲ್ಲಿ ಇರುತ್ತೆ ವೃಷಭ ರಾಶಿಯವರಿಗೆ ವಾರದಾದಿಯಲ್ಲಿ ಮಾಂದಿಯಿಂದಾಗಿ. ಮತ್ತು ಅಷ್ಟೇ ಅಲ್ಲ, ಥ್ರೋಟ್ ಇನ್ಫೆಕ್ಷನ್ ಮತ್ತು ಕಿವಿ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ, ಕೊರಳಿನ ಭಾಗದಲ್ಲಿ ತೊಂದರೆಗಳಾಗೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಅದರ ನೋವು, ಬಳಲಿಕೆ ಇದರಿಂದಾಗಿ ಈ ರೀತಿಯ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು, ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಮತ್ತು ರಾಶ್ಯಾಧಿಪತಿ ಶುಕ್ರ ನಿಮಗೆ ವೇದದಲ್ಲಿ ಸಂಚರಿಸ್ತಾ ಇದ್ದಾನೆ. ಮೇಷರಾಶಿಯವರಿಗೆ ಕುಜ ವೇದದಲ್ಲಿ ಸಂಚರಿಸುವಾಗ ಆರೋಗ್ಯ ವ್ಯತ್ಯಾಸ ಅಂತ ಹೇಳಿದ್ನಲ್ಲ, ನಿಮ್ಮ ರಾಶಿಗೆ ಶುಕ್ರ ವೇದಲ್ಲಿದ್ದಾನೆ. ಹೀಗಾಗಿ ನಿಮಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸ, ಆರೋಗ್ಯದ ನಿಮಿತ್ತಾಗಿ ಹೆಚ್ಚಿನ ಖರ್ಚು ಮಾಡ್ಕೊಳ್ತಕ್ಕಂಥದ್ದು, ಹಾಸ್ಪಿಟ್ಲಿಗೂ ಅಲ್ದಾಡದೆ, ಇನ್ಯಾವುದೋ ಒಂದು ಆಯುರ್ವೇದ ಅಂತ ನೋಡಿದೆ, ಅಲೋಪತಿ ಅಂತ ನೋಡಿದೆ, ಇನ್ಯಾವುದೋ ಅದು ಕಾಣಲಿಲ್ಲ, ಅದಕ್ಕೆ ಪರಿಹಾರ ಆಗಲಿಲ್ಲ ಅಂತ ಇನ್ಯಾರನೋ ಜ್ಯೋತಿಷಿಗಳನ್ನು ಕಂಡೆ. ಈ ರೀತಿಯಲ್ಲಂತೂ ಆ ಪೂಜೆ ಈ ಪೂಜೆ ಒಂದಷ್ಟು ವ್ಯಯ, ಈ ರೀತಿಯ ವ್ಯಯವನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ, ಇದು ಪ್ರಧಾನವಾದದ್ದು. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಎಲೆಕ್ಟ್ರಿಕ್ ಕ್ಷೇತ್ರಗಳಲ್ಲಿ ಲಾಭ ಕಾಣ್ತೀರಾ, ಹೋಟೆಲ್ ಕ್ಷೇತ್ರಗಳಲ್ಲಿ ಲಾಭ ಕಾಣ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇದೆ. ಗೌರವ ಮತ್ತು ಲಾಭ ಇದು ತುಂಬ ಚೆನ್ನಾಗಿದೆ. ಕಾರಣ ಕುಜ ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು ಲಾಭಸ್ಥಾನಕ್ಕೆ ಹೋದಾಗ ಹಯಾಧಿಪತಿಯೂ ಹೌದು, ಇಲ್ಲ ಅಂತಲ್ಲ. ಆದರೆ ಲಾಭದಲ್ಲಿ ಸಂಚರಿಸುವಾಗ ತೃತೀಯ ಲಾಭಕ್ಷಕತೈ ಪಾಪಕೈ ಸುಖಿ ಇದು ಗರ್ಭೋ ರವಿಣ ನಿರೀಕ್ಷಿತ ಅಂತ ವರಾಹ ಮೆಹರ್ ಮಾತು. ಹೀಗಾಗಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ಮುಖ್ಯವಾಗಿ ಅವನು ಧಾತ್ವಜ್ಞ ಪ್ರಹರಣ ಸಾಹಸೈ ಕುಜಾಂಶೆ ಅಂತ ಹೇಳುತ್ತೆ. ಧಾತು ಲೋಹ ಅಗ್ನಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅದನ್ನು ನೀವು ಲೆಕ್ಕ ಹಾಕ್ಕೊಳ್ಳಿ. ನಿಮ್ಮ ಯಾವ ಕ್ಷೇತ್ರದಲ್ಲಿದ್ದೀರಾ, ಯಾವ ಫೀಲ್ಡಲ್ಲಿ ಇದ್ದೀರಾ ಅಂತ. ಅದೆಲ್ಲ ಕ್ಷೇತ್ರಗಳಲ್ಲೂ ತುಂಬ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಪ್ಯಾರಾಮೆಡಿಕಲ್ ಅವರಿಗೆ ತುಂಬ ಚೆನ್ನಾಗಿದೆ. ಔಷಧ ಅಲ್ಲಿ ರವಿಯೂ ಸೇರಿದ್ದಾನೆ. ಭೇಷಜಾತ್ಮಜನಾಗಿರ್ತಕ್ಕಂಥ ರವಿ ಹಾಗೂ ಕುಜ ಸೇರಿದಾಗ ಮೆಡಿಕಲ್ ಫೀಲ್ಡು, ಅದರಲ್ಲೂ ಪ್ಯಾರಾಮೆಡಿಕಲ್, ಡಯಾಗ್ನೋಸ್ಟಿಕ್ಸ್ ಸೆಂಟರ್ ಅಂತಾರಲ್ಲ, ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಪರಿಹಾರ ಏನಪ್ಪ? ಸಂಗಾತಿಯ ಸಾಮರಸ್ಯ ತುಂಬ ಚೆನ್ನಾಗಿರ್ತದೆ. ವಾರದ ಅಂತ್ಯದಲ್ಲಿ ಚಂದ್ರ ಸಪ್ತಮದ ಸಂಚರಿಸಿದ್ರೆ ಮಾರುಕಟ್ಟೆಗಳಲ್ಲೂ ಹೆಚ್ಚಿನ ಅನುಕೂಲ. ಹೂವಿನ ವ್ಯಾಪಾರಿಗಳಿಗೆ, ಹಾಲಿನ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ವಾರಾಂತ್ಯ ನಿಮಗೆ ತುಂಬ ಕೈ ಹಿಡಿಯುತ್ತೆ, ಲಾಭದಾಯಕವಾಗಿರುತ್ತೆ, ಸಂಶಯ ಬೇಡ. ಆರೋಗ್ಯ ನಿಮಿತ್ತ ದುರ್ಗಾ ಕವಚ ಹೇಳ್ಕೊಳ್ಳಿ, ಇದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.